ನಮಸ್ತೆ. ಇದು ನನ್ನ ಒಂದು ಮಾರ್ನಿಂಗ್ ರೂಟೀನ ನಾನಿಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಯೂಶುವಲಿ ನನ್ನ ಮಾರ್ನಿಂಗ್ ಸ್ಟಾರ್ಟ್ ಆಗೋದು ಬೆಳಿಗ್ಗೆ 5:30ಯಿಂದ. 5:30ಗೆನೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಒಂದು ಗ್ಲಾಸ್ ಬಿಸಿನೀರನ್ನ ಕುಡಿದ್ಬಿಟ್ಟು ನಾನು ವಾಕ್‌ಗೆ ಹೋಗ್ತೀನಿ. 6ರಿಂದ 7 ಗಂಟೆವರೆಗೂ ವಾಕ್ ಮುಗಿಸ್ಕೊಂಡು ಬರ್ತಾ ಆನ್ ದ ವೇ ನನಗೆ ಮನೆಗೆ ತರಕಾರಿ ಏನಾದರೂ ಬೇಕು ಅಂದರೆ ತೊಗೊಂಡು ಬರ್ತೀನಿ. ಇಲ್ಲ ಕೆಲವು ಸತಿ ನಾನು ಬಿಫೋರೇ ತಂದಿಟ್ಕೊಂಡಿದ್ರೆ ಏನೂ ತರೋದಕ್ಕೆ ಹೋಗೋದಿಲ್ಲ. ಇವತ್ತು ಮಸೊಪ್ಪು ಸಾರು ಮಾಡೋಣ ಅಂತ ಹೇಳಿ ಪಾಲಕ್ ಚೆನ್ನಾಗಿ ಅನ್ನಿಸ್ತು, ಹಾಗಾಗಿ ತೊಗೊಂಡು ಬಂದೆ. ಇನ್ನು ಫಸ್ಟು ನಾನಿಲ್ಲಿ ಅಡುಗೆನ ಮಾಡ್ಕೊಂಡ್ಬಿಡ್ತಿದ್ದೀನಿ. ಬಿಕಾಸ್ ಇವಾಗ ಪಾವನಿಗೆ ರಜಾ ಇರುತ್ತಲ್ವ, ಹಾಗಾಗಿ ಟಿಫನ್ ಕೆಲಸಗಳನ್ನ ಅವಳಿಗೆ ಒಪ್ಸಿದ್ದೀನಿ, ಅವಳೇ ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ ಕೆಲವು ಸತಿ ಅವಳು ಬ್ಯುಸಿಯಾಗಿದ್ದರೆ ನಾನು ಮಾಡ್ಕೋತೀನಿ ಟಿಫನ್ ಎಲ್ಲಾನು. ಹಾಗೆ ಇನ್ನು ಶನಿವಾರ ನಾನು ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ, ಹನುಮ ಜಯಂತಿದು. ಜಸ್ಟ್ ಸಿಂಪಲ್ ಆಗಿ ಒಂದು ಪೂಜೆ ಮಾಡಿದ್ದು. ಸೊ ಅದರಲ್ಲಿ ನನಗೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ದಾರೆ, ನೀವು ಹೊಸ್ಲಿಗೆ ಹಾಕಿರೋದು ಸ್ಟಿಕ್ಕರಾ ಏನು ಅಂತ ಹೇಳಿಬಿಟ್ಟು. ಮೇ ಬಿ ನಾನು ಆ ಕಮೆಂಟನ್ನು ನೋಡೋದು ಮಿಸ್ ಆಗಿದೆ. ಅದಕ್ಕೆ ಇನ್ಯಾರೋ ಒಬ್ರು ರಿಪ್ಲೈನ ಮಾಡಿದ್ದಾರೆ. ಅಂದರೆ ಅವರು ಹೆಸರಿ ಕೇಳಿದ್ರು, ಆ ಡೀಟೇಲ್ಸ್ನ ಕೊಡೋದೇ ಇಲ್ಲ ಅಂತ ಹೇಳಿ. ಬಟ್ ನಾನು ಆಲ್ರೆಡಿ ನಮ್ಮ ಮನೆಗೆ ಹಾಕಿರುವಂಥ ಟೈಟಾನಿಯಂ ಗೋಲ್ಡ್ ಶೀಟ್ದು ಸುಮಾರು ಒಂದು 3ರಿಂದ 4 ಮಿನಿ ವ್ಲಾಗ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಕಂಪ್ಲೀಟಾಗಿ ಡೀಟೇಲ್ಸು ಕೊಟ್ಟಿದ್ದೀನಿ, ಮತ್ತು ಅವ್ರ ಫೋನ್ ನಂಬರು ಸಹ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಎಲ್ಲ ಮೆನ್ಷನ್ ಮಾಡಿದ್ದೀನಿ. ಸೊ ಒಂದೇ ವಿಚಾರನ ನಾನು ಪ್ರತಿ ವ್ಲಾಗಲ್ಲೂ ಹೇಳೋಕ್ಕಾಗೋದಿಲ್ಲ ಅಲ್ವಾ, ಹಾಗಾಗಿ ಹೇಳಿಲ್ಲ ಅಷ್ಟೇ. ಮತ್ತು ಕೆಲವು ಸತಿ ನಮ್ಗೆ ಏನಾಗುತ್ತೆ ಅಂದರೆ ಕಮೆಂಟ್ಸ್ಗೆ ನಾವು ರಿಪ್ಲೈ ಮಾಡ್ತಿರ್ತೀವಿ, ಬಟ್ ಕೆಲವು ಕಮೆಂಟ್ಸು ನಮಗೆ ಬೈ ಮಿಸ್ ಆಗೋಗ್ಬಿಡುತ್ತೆ. ಹಾಗಾಗಿ ಅಷ್ಟೇ ನನಗೆ ರಿಪ್ಲೈ ಮಾಡೋಕ್ಕಾಗಲ್ಲ. ಬಟ್ ಮ್ಯಾಕ್ಸಿಮಮ್ ನಾನು ಟ್ರೈ ಮಾಡ್ತಿರ್ತೀನಿ. ಯಾರದೇ ಒಂದು ಕಮೆಂಟ್ ನೋಡಿದ್ರು ಅವ್ರಿಗೆ ನಾನು